ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಾನು ಪಾಸ್ಟರ್ ಕುಮಾರ್ ಬಾಂಬೆ. ಸೊ ಪ್ರಿಯ ಜನರೇ, ಈ ದಿನದಲ್ಲಿ ನಾವು ನಮ್ಮ ಭಾರತ ದೇಶದ ಮೇಲೆ ಬಹಳ ಅಭಿಮಾನಿ ಇದ್ದೇವೆ. ಯಾಕಂದರೆ ನಮ್ಮ ಭಾರತ ದೇಶದ ಮೇಲೆ ನಮಗೆ ಗರ್ವ ಇದೆ. ನಮಗೆ ಗರ್ವ ಇದೆ ಯಾಕಂದರೆ ನಾವು ಭಾರತೀಯರು. ಹಲ್ಲೆಲೂಯ. ಯಾಕಂದರೆ ಕರ್ತನಾದ ಯೇಸು ಸ್ವಾಮಿ ನಮ್ಮ ಭಾರತ ದೇಶವನ್ನು ಆಶೀರ್ವಾದಿಸಿ, ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಆಶೀರ್ವಾದಿಸಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸೋಣ. ಅದೇ ರೀತಿಯಾಗಿ ನಮ್ಮ ಭಾರತದ 77ನೇ ಗಣತಂತ್ರದ ದಿವಸದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರಿಯ ಜನರೇ, ನಮ್ಮ ಭಾರತ ದೇಶದ ಮೇಲೆ ಯೇಸು ಸ್ವಾಮಿ ಆಶೀರ್ವಾದ ಇಳಿದು ಬರಲಿ. ನಮ್ಮ ಭಾರತ ದೇಶದ ಮೇಲೆ ಯೇಸು ಸ್ವಾಮಿಯ ಅನುಗ್ರಹ ಇಳಿದು ಬರಲಿ. ನಮ್ಮ ಭಾರತ ದೇಶದ ಮೇಲೆ ಯೇಸು ಸ್ವಾಮಿನ ಆಶೀರ್ವಾದ ಇಳಿದು ಬರಲಿ. ನಮ್ಮ ಭಾರತ ದೇಶವು ಉತ್ತಮವಾದ ದೇಶವನ್ನು ಮಾರ್ಪಡಿಸಲಿ. ನಮ್ಮ ಭಾರತ ದೇಶವನ್ನು ಆಳುವಂಥ ನಮ್ಮ ಪ್ರಧಾನಮಂತ್ರಿ, ಗೃಹ ಮಂತ್ರಿ, MLA, MP ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು ಯೇಸು ಸ್ವಾಮಿ ಆಶೀರ್ವಾದ ಮಾಡಲಿ. ಈ ಭಾರತ ದೇಶದಲ್ಲಿ ಇರುವಂಥ ಎಲ್ಲ ಜನರನ್ನು ಯಾವ ರೀತಿಯಾಗಿ ಶಾಂತಿ ಸಮಾಧಾನದಿಂದ ಈ ದೇಶವನ್ನು ನಡೆಸಿಕೊಂಡು ಹೋಗಬೇಕು ಅದೇ ರೀತಿಯಾಗಿ ಯೇಸು ಸ್ವಾಮಿ ಅವರನ್ನು ಆಶೀರ್ವಾದ ಮಾಡಲಿ, ಅವರಿಗೆ ಜ್ಞಾನವನ್ನು ಕೊಡಲಿ. ಪ್ರಿಯ ಜನರೇ, ನಮ್ಮ ಭಾರತ ದೇಶದ ಮೇಲೆ ನನಗೆ ಬಹಳ ಗರ್ವ ಇದೆ. ಯಾಕಂದರೆ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಹಮ್ ಸಬ್ ಹೈ ಭಾಯಿ ಭಾಯಿ ಈದ ಒಂದು ನಾರೆ ಅಂದರೆ ಒಂದು ಘೋಷಣೆ ಮಾಡುವಂಥ ನಮ್ಮ ಭಾರತ ದೇಶವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ನಿಮಿತ್ತವಾಗಿ ನಡೆಯುವ ನಮ್ಮ ಭಾರತ ದೇಶದ ಒಂದು ಭಾರತ ದೇಶದ ಮಾರ್ಗದರ್ಶನ ಆಗಿದೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ನನ್ನ ಎಲ್ಲ ಒಂದು ಭಾರತೀಯರಿಗೆ ಅಂದರೆ ನಮ್ಮ ಎಲ್ಲ ಒಂದು ಬಂಧುಗಳಿಗೆ